ಮನೆ ಕಳ್ಕೊಂಡವರ ಬರೀ ಹಿಂದೂ ಮುಸ್ಲಿಂ ಎಷ್ಟು ಅಂತ ಹೊಡಿತೀರಿ, ಎಷ್ಟು ಅಂತ ಬಿಜೆಪಿಗೆ ಸಹಾಯ ಮಾಡ್ತೀರಿ, ಎಷ್ಟು ಅಂತ ಸಹಾಯ ಮಾಡ್ತೀರಿ ಬಿಜೆಪಿ? ಸ್ವಲ್ಪ ಇರ್ಬೇಕು ಮನುಷ್ಯತ್ವ. ನೀವು ಮಾಡಿಟ್ಟಿರೋ ಕೆಲಸಕ್ಕೆ ಸ್ವಲ್ಪ ಇರ್ಬೇಕು. ಪಾಕಿಸ್ತಾನದಲ್ಲಿ ಚರ್ಚೆ ಆಗುವಂತಾಗಿದೆ. ನೀವು ಹೋಗಿ ಪಾಕಿಸ್ತಾನಕ್ಕೆ, ಯು ಡಿಸರ್ವ್ ಟು ಬಿ ಇನ್ ಪಾಕಿಸ್ತಾನ್, ಯು ಡಿಸರ್ವ್ ಟು ಬಿ ಇನ್ ಪಾಕಿಸ್ತಾನ್, ನಾಟ್ ಇನ್ ಇಂಡಿಯಾ. ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂದ್ರೆ ಅನಿಲ್ ಕುಗಾಟ ಉತ್ತರ ಅಲ್ಲ. ನೀವು ನಾನು ಕೇಳ್ತಾ ಇದ್ದೀನಿ ನಿಮಗೆ. ಫಸ್ಟ್ ಆಫ್ ಆಲ್ ನಾನು ಹೇಳೋದಕ್ಕೆ ನೀವು ತಾಳ್ಮೆಯಿಂದ ಕೇಳುವಂತ ಸಹನೆ. ತನ್ನದೇ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ ಪಕ್ಷ ವಕ್ತಾರರನ್ನ ಕರೆದು ಅವನ ಕೈನಲ್ಲಿ ಹಿಗ್ಗಾಮುಗ್ಗ ಬಯಸ್ಕೊಳ್ಳುವಂತಹ ಯಾರಾದ್ರೂ ಒಬ್ರು ಸಂಪಾದಕ ಇದ್ರೆ ಅದು ನಮ್ಮ ಅಜಿತ್ ಹನುಮಕ್ಕನವರು. ಕಾಂಗ್ರೆಸ್ನವ್ರು ಮುಸ್ಲಿಂ ಜೊತೆಗಿದ್ದಾರೆ, ಕಾಂಗ್ರೆಸ್ನವ್ರು ಮುಸ್ಲಿಂ ಜೊತೆಗಿದ್ದಾರೆ ಅಲ್ಲ, ಕಾಂಗ್ರೆಸ್ನವ್ರು ಮುಸ್ಲಿಂ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ವಿಭಜನೆ ಅಲ್ಲದೆ ಇನ್ನೇನು ಮತ್ತಿದ್ದು? ಹೌದು ಮಾಡಿಟ್ಟಿದ್ದೀರಿ. ಅಲ್ಲ ನೀವು ಮಾಧ್ಯಮದವ್ರು ನೀವು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು ಅಜಿತ್, ನೀವು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು. ಅರ್ಥ ಆಯ್ತಲ್ಲ? ಐ ವಾಸ್ ಬೀನ್ ವೆರಿ ಪೊಲೈಟ್ ಟಿಲ್ ನೌ. ಸ್ಪೆಸಿಫಿಕ್ I was being very polite. I know what is your idea. I know what is your channel. Don't try to tell. Don't try to preach me. Don't try to preach me. ಅನಿಲ್ ಸ್ಪೆಸಿಫಿಕ್ ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಅಜಿತ್. ನಾನು ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ. ನೀವು ಕಳಿಸಿದ ಮೇಲೆ ನೀವು ಹೇಳ್ದಂಗೆಲ್ಲ ಮಾತಾಡಕ್ ನಾನು ಬರಲ್ಲ. ನಾನು ಏನ್ ಹೇಳ್ತೀನಿ ಮಾತ್ರ ಕೇಳ್ಬೇಕು ನೀವು. ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು ನೀವು. ನೋಡಿ, ಈ ಚರ್ಚೆ ವಿಚಾರ ನೋಡಿ, ಕಾಂಗ್ರೆಸ್ ಪಕ್ಷದ ವಕ್ತಾರ ಅರುಣ್ ಅವರು ಹಿಂದೆ ಒಂದು ಸಾರಿ ಅವ್ರು ಹೇಳಿದ್ರು, ಬಿಜೆಪಿಯ ಬಕೆಟ್ ಆಗ್ಬೇಡ್ರಿ, ಬಿಜೆಪಿಯ ವಕ್ತಾರರಾಗಬೇಡ್ರಿ ಅಜಿತ್ ಅವರೇ ಅಂತ ಹೇಳ್ತಾ ಬಂದ್ರು. ಆದರೂ ಸಹ ಇವಾಗ ನೋಡಿ, ಕೋಗಿಲು ವಿಚಾರದಲ್ಲಿ ಮಾತನಾಡ್ತಾ ಯಾವ ರೀತಿ ಅವರ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಅವರಿಂದಲೇ ಇವರು ಚೀಮಾರಿ ಹಾಕಿಸ್ಕೊಳ್ತಾ ಇದ್ದಾರೆ, ಅವರಿಗೆ ಸಮರ್ಥನೆ ಕೊಡಕ್ಕೆ ಹೋಗ್ತಾ ಇದ್ದಾರೆ, ಏರು ದನಿಯಲ್ಲಿ ಏನೋ ಆಯ್ತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರಲ್ಲ. ಇದಕ್ಕೆ ಹೇಳ್ತಾ ಇರುವಂಥದ್ದು, ಈ ಪತ್ರಕರ್ತರು ಯಾವ ಪರಿಸ್ಥಿತಿಗೆ ಒಟ್ಟೋಗಿದ್ದೀರಿ ನೀವು? ಯಾವ ಸ್ಥಿತಿಗೆ ಒಟ್ಟೋಗಿದ್ದೀರಿ ನೀವು? ನಿಮಗೆ ಸ್ವಲ್ಪನಾದರೂ ನೈತಿಕತೆ ಅನ್ನೋದು ಮೌಲ್ಯಗಳಿಲ್ವಾ ನಿಮಗೆ? ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು, ಅದು ಪ್ರಶಾಂತ್ ನಾಥ್ ಕೂತಿದ್ದಾರೆ, ನೀವು ಕೂತಿದ್ದೀರಿ, ಹಿಂದೂ ಮುಸ್ಲಿಂ, ಪಾಕಿಸ್ತಾನ, ಬೇರೆ ಕೆಲಸ ಇಲ್ವಾ ನಿಮಗೆ? ನೀವೆಲ್ಲ ಪತ್ರಕರ್ತರ್ರಿ ನೀವು. ಅಲ್ಲಿ ನಿರಾಶ್ರಿತರಿದ್ರಂತೆ 180 ಜನಕ್ಕೆ ಮನೆ ಕೊಟ್ಬಿಟ್ರಂತೆ, ಅದನ್ನು ತಡ್ಕೊಳಕ್ಕಾಗೋದಿಲ್ಲಂತೆ. ಏನು ಮಾತಾಡ್ತೀರಿ ನೀವು? ಇಡೀ ಪತ್ರಿಕೋದ್ಯಮವನ್ನು ಬೀದಿ ತರ್ತಾ ಇದ್ದೀರಲ್ಲ ಎಲ್ಲ ಸೇರ್ಕೊಂಡು. ರಾಜಕೀಯ ಪಕ್ಷದವರು, ರಾಜಕಾರಣಿಗಳು ಪತ್ರಕರ್ತರು ಅಂದರೆ ಗಡ 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 ನಡುತ್ತಾ ಇದ್ದಂಥ ಒಂದು ಕಾಲ ಇತ್ತು. ಇವತ್ತು ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನೀವು ಬಿಜೆಪಿ ಪಕ್ಷದ ಏಜೆಂಟ್ ಆಗಬೇಡ್ರಿ, ಬಿಜೆಪಿ ಪಕ್ಷದ ವಕ್ತಾರರಾಗಬೇಡ್ರಿ, ಬಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಡ್ರಿ ಅಂತೇಳಿ ನೇರವಾಗಿ ಒಬ್ಬ ವಕ್ತಾರ ಹೇಳ್ತಾನೆ ಅಂತಂದರೆ ನಿಮ್ಮ ಕತೆ ಯಾವ ಸ್ಥಿತಿಗೆ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಯಾವ ಸ್ಥಿತಿಗೆ ಬಂದಿದೆ ನಿಮ್ಮದು ಅಜಿತ್ ಹನುಮಕ್ಕನವರೇ? ಅದಕ್ಕೋಸ್ಕರವಾಗಿ ನಿಮ್ಮ ಸುವರ್ಣ ವಾಹಿನಿ ಇನ್ನು 4ನೇ ಪ್ಲೇಸಲ್ಲೇ ಕೂತಿರೋದು. 4ನೇ ಪ್ಲೇಸಲ್ಲಿ ನೀವು ಪತ್ರಕರ್ತರು, ಮೇಲಾಗಿ ಸಂಪಾದಕರು, ಮೇಲಾಗಿ ಜವಾಬ್ದಾರಿಯನ್ನು ಚಾನಲ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥವರು, ನಿಮಗೆ ಯಾವ ರೀತಿ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ. ಸಾಮಾನ್ಯ ಯೂಟ್ಯೂಬರ್ಸ್ ಮಾತಾಡ್ದಂಗೆ ಮಾತಾಡ್ತಾ ಇದ್ದೀರಿ. ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನ್ಯೂಸ್ ಅವರ್ನಲ್ಲಿ ಸಂತೋಷ್ ಲಾಡ್ ಅವರು ನಿಮ್ಮನ್ನು ಯಾವ ಪ್ರಶ್ನೆಗಳನ್ನು ಕೇಳಿದ್ರು, ನೀವು ಅದಕ್ಕೆ ಉತ್ತರ ಇಲ್ದಂಗೆ ಮುಗುಳ್ನಗೆಯ ಮೂಲಕ ಸಮ್ಮತಿಯನ್ನು ಸೂಚಿಸಿದ್ರಿ. ಕಾರ್ನಲ್ಲಿ ಹೋಗ್ಬೇಕಾದ್ರೆ ಇದೇ ಸಂತೋಷ್ ಲಾಡ್ ಅವರು ನಿಮ್ಮನ್ನು ಏನೇನು ಮಾತಾಡಿದ್ರು, ಆಗಲೂ ಸಹ ಮುಗುಳ್ನಗೆ ನಕ್ಕೊಂಡು ನಿಸ್ಸಹಾಯಕರಾಗಿದ್ರಿ. ಇವತ್ತು ಅರುಣ್ ಅವರು 2ನೇ ಬಾರಿಗೆ ನಾವು ನೋಡ್ತಾ ಇರೋದು, ನಾವು ಆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದನ್ನು ನೋಡಿದಾಗ ನನಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ನಾವು ಸಹ ಪತ್ರಕರ್ತರಾಗಿ ಇಂತಹ ಪತ್ರಕರ್ತರನ್ನು ಒಬ್ಬ ರಾಜಕೀಯ ವ್ಯಕ್ತಿಗಳು ಚೀಮಾರಿ ಆಗ್ತಾರೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಂತಂದಾಗ ನಮಗೆ ಬೇಸರ ಆಗುತ್ತೆ ರೀ, ನಮಗೆ ಬೇಸರ ಆಗುತ್ತೆ. ನೀವು ಮಾತಾಡ್ತಿದ್ರೆ ಪಾಕಿಸ್ತಾನ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಪರವಾಗಿದ್ದಾರೆ. ಅರೆ, ಇಡೀ ಕರ್ನಾಟಕದಲ್ಲಿ 6.25 ಕೋಟಿ ಜನಸಂಖ್ಯೆಯಲ್ಲಿ ಮುಸಲ್ಮಾನರು ಜಾತಿ ಗಣತಿ ವರದಿ ಬರ್ತಾ ಇದೆ ಸ್ವಾಮಿ. 1.25 ಕೋಟಿ ಇದ್ದಾರೆ ಅವರು, 1.25 ಕೋಟಿ ಇದ್ದಾರೆ ಅವರು. ಇಷ್ಟು ಜನಸಂಖ್ಯೆ ಇದ್ದಾರೆ, ಒಗ್ಗಟ್ಟಿನಿಂದ ಮತ ಚಲಾಯಿಸಿದ್ದಾರೆ. ನೀವೇನು ಮಾಡಿದ್ದೀರಿ? ನೀವು ಒಬ್ಬರು ಸಂಪಾದಕರಾಗಿಲ್ಲದೆ ನೀವು ಒಂದು ಪಕ್ಷದ ವಕ್ತಾರರ ರೀತಿಯಲ್ಲಿ ನಡ್ಕೊಳ್ತಾ ಇರೋದು, ಅರುಣ್ ಅವ್ರು ಹೇಳ್ತಾ ಇರೋದು ಸತ್ಯ ಅಲ್ವೇನ್ರಿ? ಇಲ್ಲಿ ಜಾತಿ ಗಣತಿ ಹಾಕಬೇಕಾದ್ರೆ ತೇಜಸ್ವಿ ಸೂರ್ಯ ಹೇಳಿದ್ರು, ಮತ್ತೊಬ್ರು ಹೇಳಿದ್ರು ಜಾತಿ ಗಣತಿನಲ್ಲಿ ಭಾಗವಹಿಸಬೇಡಿ ಅಂತೇಳಿ. ಸಂಖ್ಯೆ ಯಾರ್ದ್ರಿ ಕಡಿಮೆ ಆಗೋದು? ಸಂಖ್ಯೆ ಯಾರ್ದು ಕಡಿಮೆ ಆಗೋದು? ಹಿಂದೂಗಳದು. ಅವಾಗೆಲ್ಲ ಬಾಯಿ ಬರಲ್ಲ ನಿಮಗೆ.
ನೀವು ಮಾಡ್ತಾ ಇರುವಂತಹ ಕತೆಗಳೇನ್ರಿ? ಪತ್ರಿಕೋದ್ಯಮ ನಿಮ್ಮ ಯಾರ ಸೊತ್ತು ಅಲ್ರಿ, ಅದು ವೈಯಕ್ತಿಕ ಸೊತ್ತು ಅಲ್ಲ. ಪತ್ರಿಕೋದ್ಯಮ ಸಂವಿಧಾನ ಕೊಟ್ಟಿರುವಂತಹ ಒಂದು ಸ್ವತಂತ್ರ ಹಕ್ಕು. ಅಜಿತ್ ಹನುಮಕ್ಕನವರೇ, ಎಲ್ಲ ಸ್ಯಾಟಲೈಟ್ ಚಾನಲ್ನಲ್ಲಿ ಏನೋ ಗುರುತಿಸ್ಕೊಂಡಿರುವಂಥವರಿಗೆ, ಪತ್ರಕರ್ತರಿಗೆ ಹೇಳ್ತಾ ಇರುವಂಥದ್ದು, ಪತ್ರಿಕೋದ್ಯಮ ಅನ್ನೋದು ಸಂವಿಧಾನ ಕೊಟ್ಟಿರುವಂತಹ ಹಕ್ಕು, ಜವಾಬ್ದಾರಿ, ಸ್ವಾತಂತ್ರ್ಯ. ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕೆ ಹೊರತು ಕುತ್ಕೊಂಡು ಸ್ಟುಡಿಯೋದಲ್ಲಿ ಕುತ್ಕೊಂಡು ಏರು ದನಿನಲ್ಲಿ ಈ BJP ಪಕ್ಷದ ವಕ್ತಾರರು ಮಾಡೋದಿಲ್ಲ. ಆ ರೀತಿ ಮಾತಾಡ್ತಿರಲ್ಲ ನೀವು. ನಿಮ್ಗೆ ಯಾರು ಆ ಹಕ್ಕನ್ನು ಕೊಟ್ಟಿರೋದು? ಪತ್ರಿಕೋದ್ಯಮವನ್ನು ರಾಜಕೀಯ ಪಕ್ಷಗಳ ಪರವಾಗಿ ಮಾತನಾಡಲಿಕ್ಕೆ ಯಾರು ನಿಮ್ಗೆ ಹಕ್ಕು ಕೊಟ್ಟಿರೋದು? ಈ ಪರಿಸ್ಥಿತಿಗೆ ಇವತ್ತು ಪತ್ರಿಕೋದ್ಯಮ ಈ ಪರಿಸ್ಥಿತಿಗೆ ಬಂದಿರುವಂಥದ್ದು. ಈ ಕತೆ ಬಂದಿದೆ ಇವತ್ತು. ಅಜಿತ್ ಹನುಮಕ್ಕನವರೇ, ನೀವು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದೀರಿ. ಆ ಬುರ್ಡೆ ವಿಚಾರದಲ್ಲೂ ಸಹ ಏನೇನೋ ಮಾಡಿ ಅಲ್ಲಿ ಸಹ ದಾರಿ ತಪ್ಪಿಸೋ ವಿಚಾರವನ್ನು ಮಾಡ್ತಾ ಇರ್ತೀರಿ. ಆ ದರ್ಶನ್ ವಿಚಾರದಲ್ಲೂ ಸಹ ಅಲ್ಲಿ ಸಹ ಏಕಪಕ್ಷೀಯವಾಗಿ ಏನೋ ಮಾಡಲಿಕ್ಕೆ ಹೋದ್ರಿ. ಇವಾಗ ಇಲ್ಲೂ ಸಹ BJP ಪಕ್ಷದ ಪರವಾಗಿ BJP, ಕಾಂಗ್ರೆಸ್ಸು, JDS ರಾಜಕೀಯ ಊಟಕ್ಕೆ ಉಪ್ಪಿನಕಾಯಿ ರೀತಿನಲ್ರಿ. ನೀವು ಅದನ್ನೇ ಇಟ್ಕೊಂಡು ನ್ಯೂಸ್ ಅವರ್ಗಳು ಮಾಡಿಕೊಂಡು ಸ್ಪೆಷಲ್ ಸ್ಟೋರಿಗಳನ್ನು ಮಾಡಿಕೊಂಡು ಯಾತಕ್ರಿ ಈ ರೀತಿಯಾಗಿ ಸಮಾಜದಲ್ಲಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀರಿ? ಕಾಂಗ್ರೆಸ್ ವಕ್ತಾರ ಹೇಳ್ತಾನೆ, ಈ ಥರ ಇದ್ರೆ ನನ್ನನ್ನು ಕರೆಸ್ಬೇಡಿ ಅಂತೀರಿ. ಕರೆಸ್ಬೇಡಿ ಅಂತಂದ್ರೆ ಮತ್ತೆ ಅವ್ರನ್ನೇ ಕರೆಸ್ಕೊಂಬತ್ತೀರಿ. ಯಾಕಂದರೆ ನೀವು 4ನೇ ಪ್ಲೇಸಲ್ಲಿ ಇದ್ದೀರಲ್ಲ, ಎಲ್ಲಿ 5ನೇ ಪ್ಲೇಸ್ 6ನೇ ಪ್ಲೇಸ್ಗೆ ಹೋಗ್ಬಿಡ್ತಿರೋ ಅನ್ನೋ ಹೆದರಿಕೆ ನಿಮಗೆ. ನ್ಯೂಸ್ ಫಸ್ಟ್ ಇವತ್ತು 6ನೇ ಪ್ಲೇಸಲ್ಲಿ ಇದ್ದಿದ್ದು 5ನೇ ಪ್ಲೇಸಿಗೆ ಬಂತು. ರಿಪಬ್ಲಿಕ್ ಕನ್ನಡ 6ನೇ ಪ್ಲೇಸ್ಗೆ ಹೋಯ್ತು. ಇನ್ನು ಸ್ವಲ್ಪ ದಿವಸ ನ್ಯೂಸ್ ಫಸ್ಟ್ 4ನೇ ಪ್ಲೇಸಿಗೆ ಬರುತ್ತೆ, ನೀವು 5ನೇ ಪ್ಲೇಸ್ಗೆ 6ನೇ ಪ್ಲೇಸ್ಗೆ ಹೋಗ್ತೀರಿ. ಇದು ನಿಮ್ಮ ಬದ್ಧತೆಯನ್ನು ತೋರಿಸುತ್ತೆ. ಅಜಿತ್ ಹನುಮಕ್ಕನವರೇ, ಬೇಸರ ಆಗುತ್ತೆ. ನಾವು ಈ ಭ್ರಷ್ಟ ರಾಜಕಾರಣಿಗಳನ್ನು, ಭ್ರಷ್ಟ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂಥ ನೌಕರರನ್ನು ಸರಿ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಿಮ್ಮನ್ನು ಸರಿ ಮಾಡಬೇಕು. ನಾವೀಗ ನಿಮ್ಮನ್ನು ಸರಿ ಮಾಡಬೇಕು. ನೀವು ಇರುವುದೇ ಕೇರಳ 4-5 ಜನ ಮೇಲ್ಪಂಕ್ತಿಯಲ್ಲಿರುವಂಥವರು. ನ್ಯೂಸ್ 18 ಒಂದು, TV9, ಪಬ್ಲಿಕ್ TV 3ನೇ ಪ್ಲೇಸು, 4ನೇ ಪ್ಲೇಸಲ್ಲಿ ನೀವು, 5ನೇ ಪ್ಲೇಸಲ್ಲಿ ನ್ಯೂಸ್ ಫಸ್ಟು, 6ನೇ ಪ್ಲೇಸಲ್ಲಿ ರಿಪಬ್ಲಿಕ್ ಕನ್ನಡ. ನೀವಿಷ್ಟೇ ಜನ ತಾನೇ ಕರೆಕ್ಟಾಗಿ ಈಗ ಗ್ಯಾರಂಟಿ ನ್ಯೂಸು ಬರ್ತಾ ಇದೆ. ಅದು ಇಷ್ಟೇ ತಾನೇ ಇವಾಗ ನೀವಿರೋಂಥವ್ರು. ನಿಮ್ಮಗಳನ್ನು ಸರಿ ಮಾಡುವಂತಹ ಕೆಲಸ ನಾವು ಮಾಡಿದ್ರೆ ಸರಿ ಹೋಗುತ್ತೆ. ಅದು ಜನಸಾಮಾನ್ಯರು ಮಾಡಬೇಕು, ನಮ್ಮಂಥವರು ಮಾಡಬೇಕು. ನೀವು ನ್ಯೂಸ್ಗೋಸ್ಕರವಾಗಿ, ವ್ಯೂಸ್ಗೋಸ್ಕರವಾಗಿ, ಕಮರ್ಷಿಯಲ್ಗೋಸ್ಕರವಾಗಿ ಇಡೀ ಪತ್ರಿಕೋದ್ಯಮವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದೀರಿ. ಅಜಿತ್ ಹನುಮಕ್ಕನವರೇ, ಇದು ಮೊದಲನೇ ಸಾರಿ ಅಲ್ಲ. ಹಿಂದೆ ಒಂದು ಸಾರಿ ಯಾವುದೋ ಒಂದು ಬಾವುಟದ ವಿಚಾರಕ್ಕೆ ನಿಮ್ಮ ಮೇಲೆ ಕೇಸ್ ಆಗಿದೆ, ಕ್ಷಮಿಸು ಅಂತ ಹೇಳಿದಿರಿ. ಮತ್ಯಾವುದೋ ಒಂದು ವಿಚಾರಕ್ಕೆ ನನ್ನನ್ನು ಕ್ಷಮಿಸು ಅಂತೇಳಿ ನೀವೇ ಕ್ಷಮೆ ಕೇಳಿದಿರಿ. ಇದೇ ಮುಸಲ್ಮಾನರ ವಿಚಾರದಲ್ಲಿ ಎಷ್ಟು ರದ್ದ ಹಂತಗಳು ಮಾಡಿದ್ರಿ. ನೀವು ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಪರವಾಗಿದೆ ಅಂತಂದರೆ ಸಿದ್ದರಾಮಯ್ಯನವ್ರು ಯಾರ್ರಿ? DK ಶಿವಕುಮಾರ್ ಯಾರು? ಪರಮೇಶ್ವರ್ ಯಾರು? ಮಲ್ಲಿಕಾರ್ಜುನ ಖರ್ಗೆ ಯಾರು? ಇವರೆಲ್ಲ ಯಾರು? ಸಂತೋಷ್ ಲಾಡ್ ಯಾರು? ಮುನಿಯಪ್ಪ ಅವ್ರು ಯಾರು? ಇವರೆಲ್ಲ ಯಾರು? ರಾಮಲಿಂಗಾರೆಡ್ಡಿ ಅವ್ರು ಯಾರು? ಇವರೆಲ್ಲ ಹಿಂದೂಗಳಲ್ವಾ? ಮುಸ್ಲಿಮರ ಪರವಾಗಿದ್ದಾರೆ ಅಂತಂದರೆ ಕೋಗಿಲಿನಲ್ಲಿ ಅನಧಿಕೃತ ಶೆಡ್ಗಳನ್ನು ಮಾಡಬೇಕಾದ್ರೆ ಎಷ್ಟು ವರ್ಷದಿಂದ ಇದ್ರು ಅವರು? ಯಾಕೆ ಇದನ್ನ ಬಗ್ಗೆ ಗಮನ ಹರಿಸಲಿಲ್ಲ? ಯಾಕೆ ಹರಿಸಲಿಲ್ಲ? ಈಗ ನಿಮಗೆ ಭಾರತ ದೇಶ ಅಂತೀರಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತೀವಿ. ಭಾರತ ದೇಶದ ರಾಷ್ಟ್ರವಾದಿ ಪತ್ರಕರ್ತರು ಅಂತೀರಿ. ಕೇರಳದಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಲೆಟರ್ ಬರೀತಾರೆ, ವೇಣುಗೋಪಾಲ್ MP ಒಂದು ಟ್ವೀಟ್ ಮಾಡ್ತಾರೆ. ಅದು ಇಂಡಿಯಾ ಅಲ್ವಾ? ಇಡೀ ಕರ್ನಾಟಕವನ್ನು, ಇಡೀ ಬೆಂಗಳೂರನ್ನು ಪರಭಾಷಿಕರು ಯಾವ ರೀತಿ ಸುತ್ತುವರೆದಿದ್ದಾರೆ ಅನ್ನೋದು ಗೊತ್ತಿದೆಯಾ? ನಿಮಗೇನು ಗೊತ್ತ್ರಿ? ಸ್ಟುಡಿಯೋ ಬಿಟ್ಟು ಹೊರಗಡೆ ಹೋಗಲ್ಲ ನೀವು. ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ಒಂದು ಕಡೆ ತೂರಾಡ್ಕೊಂಡು ಹೋಗ್ತೀರಿ. ನಿಮಗೇನು ಗೊತ್ತ್ರಿ? ಬೆಂಗಳೂರಿನ ಕತೆ ನಿಮಗೇನು ಗೊತ್ತಿದೆ? ಬೆಂಗಳೂರಿನ ಹೊರಗಡೆ ಹೋಗಿ ನೋಡಿ. ಕಂಟೋನ್ಮೆಂಟು, ಬೆಂಗಳೂರು ಈಸ್ಟು, ಈ ಕಡೆ ಹೋಗಿ ನೋಡಿ. ಇದೇ ಹೆಗ್ಡೆ ನಗರ, ತನಿಸಂದ್ರ, ಅಶ್ವಥ್ ನಗರ ಇವೆಲ್ಲ ಇದಾವಲ್ಲ, ಈ ಕಡೆ ಹೋಗಿ ನೋಡ್ಕೊಂಬನ್ನಿ ಯಾವ ರೀತಿ ಆಗಿದೆ ಅಂತೇಳಿ. ಸಾರಾಯಪಾಳ್ಯ, ನಾಗವಾರ ಇವೆಲ್ಲ ನೋಡ್ಕೊಂಬನ್ನಿ. ನಿಮಗೆ ಏನೂ ಗೊತ್ತಿಲ್ಲ. ಬೆಂಗಳೂರಿನ ಬಗ್ಗೆ 5 ಪೈಸೆ ನಾಲೆಡ್ಜ್ ಇಲ್ಲ ನಿಮಗೆ. ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಚಾನಲ್ಗೆ ವಿದಾಯ ಹೇಳ್ಬಿಡಿ ಸಾಕು. ಇಷ್ಟು ದಿವಸ ಎಲ್ಲ ಆಗಿದೆಯಲ್ಲ, ಎಲ್ಲ ಅನುಕೂಲಗಳಾಗಿದೆಯಲ್ಲ, ಬಿಟ್ಟುಬಿಡಿ. ಹಿಂದೂ ಧರ್ಮದ ರಕ್ಷಣೆ, ಹಿಂದೂ ಧರ್ಮದ ಸಂಘಟನೆ ಅಂತ ಹೊರಟುಬಿಡಿ. ನಿಮ್ಗೆ ಯಾರು ಒಂದು ಸೀಟ್ ಕೊಡ್ತಾರೆ. ಪ್ರತಾಪ್ ಸಿಂಹಂಗೆ ಕೊಡಲಿಲ್ವಾ? ಒಬ್ಬ ಅಂಕಣ ಬರೀತಾ ಇದ್ದವನ ಮನುಷ್ಯನ ಕರ್ಕೊಂಬಂದು MP ಮಾಡಿಲ್ಲ. ನಿಮಗೂ ಒಂದು ಅವಕಾಶ ಕೊಡ್ತಾರೆ, ಮಾಡಿಬಿಡಿ.
MLA MP ಆಗೋಗ್ಬಿಡಿ ಅಥವಾ ರಾಜ್ಯಸಭಾ ಮಾಡಿಬಿಡ್ತಾರೆ ಅಥವಾ MLC ಮಾಡಿಬಿಡ್ತಾರೆ. ಯಾತಕ್ಕೆ ಪತ್ರಿಕೋದ್ಯಮವನ್ನು ಈ ರೀತಿ ಏನು ಬೇರೆಯವರು ಒಬ್ಬ ರಾಜಕಾರಣಿ ಬೈಯೋ ಥರ ಮಾಡ್ತೀರಿ? BJP ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತೀರಿ ಅಂತೇಳಿ ಒಬ್ಬ ಅರುಣ್ ಹೇಳ್ತಾರೆ ಅಂತಂದಾಗ ನೀವು ಯಾವ ಸ್ಥಿತಿನಲ್ಲಿ ಇದ್ದೀರಿ, ನಿಮ್ಮ ಮುಖದ ಛಾಯೆ ಯಾವ ರೀತಿ ಇತ್ತು ಎಲ್ಲವೂ ನೋಡ್ತಾ ಇದ್ದೀವ್ರಿ. ವಿಚಾರ ಮಾಡಿ. ಎಲ್ಲ ಪತ್ರಕರ್ತರಿಗೂ ಅದನ್ನೇ ಹೇಳುವಂಥದ್ದು. ಫಸ್ಟ್ ನೀವು ಬದಲಾವಣೆ ಆಗಿ, ದೇಶ ಬದಲಾವಣೆ ಆದಿತ್ತು. ನೀವು ಬದಲಾವಣೆ ಆಗಿ ನಮ್ಮ ಕನ್ನಡಿಗರು ಏನು ಸ್ವಾಭಿಮಾನದಿಂದ ಬದುಕ್ತಾರೆ. ನಿಮ್ಮನ್ನು ಯಾರೂ ಕೇರೆ ಮಾಡೋದಿಲ್ಲ. ಆದರೂ ಸಹ ನೀವು 4ನೇ ಪ್ಲೇಸ್ಗೆ ಉಳಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ. ನಮಗೆ ಯಾವುದೋ ಪತ್ರಕರ್ತರ ಬಗ್ಗೆ ಆಗಲಿ ಯಾವುದೋ ಚಾನಲ್ಗಳ ಬಗ್ಗೆ ಆಗಲಿ ನಮಗೆ ಸಿಟ್ಟಿಲ್ಲ. ನಾವು ಹೇಳ್ತಿರೋದಂದ್ರೆ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಸ್ವತಂತ್ರ ಕೊಟ್ಟಿದ್ದಾರೆ, ಸಂವಿಧಾನ ನಿಮಗೆ ಗುರುತರವಾದ ಜವಾಬ್ದಾರಿ ಕೊಟ್ಟಾಗ ಅದನ್ನು ನಿಭಾಯಿಸಿ ಅಂತ ಹೇಳ್ತಾ ಇದ್ದೀವಿ. ರಾಜಕೀಯ ಪಕ್ಷಗಳನ್ನು ಎಲ್ಲಿಡಬೇಕು ಅಲ್ಲಿಡಬೇಕು. ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತ್ಕೊಂಡ್ಬಿಟ್ರೆ ಇವಾಗ ಅರುಣ್ ಅವರು ಮಾತಾಡ್ತಾ ಇದ್ದಾರಲ್ಲ, ಆ ರೀತಿ ಪರಿಸ್ಥಿತಿ ತಂದಿಟ್ಕೊಂಡ್ಬಿಡ್ತೀರಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ನೀವು ತಿಳ್ಕೊಳ್ಳಿ ಏನ್ ಉತ್ತರ ಕೊಟ್ಟು 140 ಸೀಟ್ ತಗೊಂಡಿದೆ. ನೀವೆಲ್ಲ ಹೋಗಿದ್ರಿ ನೋಡ್ಕೊಳ್ಳಿ. ನೀವೆಲ್ಲ ಹೋಗಿದ್ರಿ ನೋಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ಹಿಂಗೆ ಇರೋದಿಲ್ಲ ಕಾಲ. ಅರ್ಥ ಆಯ್ತಲ್ಲ? ಹಿಂದೆ ಇರೋದಿಲ್ಲ. 140 ಸೀಟ್ ಬಂದಿದ್ದೀವಿ. 120 ಮತ್ತೆ ನಾವು 150 ಸೀಟ್ ಬರ್ತೀವಿ. ಅರ್ಥ ಆಯ್ತಲ್ಲ? ಬಿಟ್ಬಿಡಿ ನೀವು. ನಾನು ಕಾನೂನನ್ನ ಮಾತಾಡ್ತಾ ಇದ್ದೀನಿ. ಕಾನೂನನ್ನ ಮಾತಾಡ್ತಾ ಇದ್ದೀನಿ, ನ್ಯಾಯವನ್ನ ಮಾತಾಡ್ತಾ ಇದ್ರಿ. ಏನ್ ಕಾನೂನು? ವಾಟ್ ಇಸ್ ದ ಲಾ ದಟ್ ಯು ಆರ್ ಟಾಕಿಂಗ್? ಯು ಟಾಕ್ ಮಿ ಅಬೌಟ್ ದ ಲಾ. ಕೇಳಿಸ್ಕೊಳ್ಳಿ. ಹೇಳಿ. ಒತ್ತುವರಿ ಆಗಿರುವ ಜಾಗವನ್ನ ತೆರವು ಮಾಡಿದ್ರೆ ಅವರಿಗೆ ಪರಿಹಾರವಾಗಿ ಜಾಗ ಕೊಡಬೇಕು, ಫ್ಲಾಟ್ ಕೊಡಬೇಕು ಅಂತ ಯಾವ ಕಾನೂನು ಇದೆ? ಏನ್ ಲಾ ಮಾತಾಡ್ತೀರಿ? ಯಾವ ಕಾನೂನು ಇದೆ ಹೇಳಿ? ವಾಟ್ ಇಸ್ ದ ಆರ್ಟಿಕಲ್ 14? ಯು ಟೆಲ್ ಮಿ ವಾಟ್ ಇಸ್ ದ ಆರ್ಟಿಕಲ್? ವಾಟ್ ಇಸ್ ಆರ್ಟಿಕಲ್ 14? ಯು ಟೆಲ್ ಮಿ. ನೀವ್ ಹೇಳಿ ವಾಟ್ ಇಸ್ ಆರ್ಟಿಕಲ್ 14? ಫ್ರೀಡಮ್ ಆಫ್ ಸ್ಪೀಚ್. ಈ ಆರ್ಟಿಕಲ್ ಯಾವ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮಾತಾಡ್ತೀರಿ? 150 ಎಕರೆ ಮನೆಯನ್ನ ಜಾಗವನ್ನು ಸರ್ಕಾರಿ ಜಾಗ ತೆರವು ಮಾಡಿದ್ದೀರಿ. ಕೇಳ್ಕೊತಾ ಇರೋದು ಏನ್ ಕೇಳ್ತಾ ಇದ್ದೀರಿ? ಅಲ್ಲಲ್ಲ, ಯು ಶುಡ್ ಓನ್ಲಿ ಆಸ್ಕ್ ದ ಕ್ವೆಶ್ಚನ್. ಸಿಟ್ ಕ್ವೈಟ್. ವೈ ಆರ್ ಯು ಟೆಲ್ಲಿಂಗ್? ಅನಿಲ್, ಒಂದ್ ನಿಮಿಷ. ನಾನು ಪ್ರಶ್ನೆ ಕೇಳಿ ಸುಮ್ಮನೆ ಕೂತ್ಕೊಂಡಾಗ ನೀವು ಗೃಹಲಕ್ಷ್ಮಿಗೆ ಹೋಗ್ತೀನಿ, ಪಶ್ಚಿಮ ಘಟ್ಟಕ್ಕೆ ಹೋಗ್ತೀನಿ, ಮುಸ್ಲಿಂ ಕೊಡ್ತೀನಿ, ಇಲ್ಲೇನಾಗಿರೋದಿದು? ಅದನ್ನೇ ಸ್ವಾಮಿ ಎಲ್ಲಿ ಹೋಗಿತ್ತು ಸರ್ಕಾರ? ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀನಿ. ಯಾರ ಮನೆಗಳಿಗೆ ಹೋಗಿತ್ತು ಸರ್ಕಾರ? ಕೊಟ್ಟಿದ್ದೀನಿ ಅಂತ ನಾನು ಹೇಳ್ತಾ ಇರೋದು. ಈ ಸರ್ಕಾರ ಪ್ರತಿಯೊಬ್ಬರಿಗೂ ಕೊಟ್ಟಿದೆ ಅಂತ ಹೇಳ್ತಾ ಇರೋದು. ಅರ್ಥ ಆಯ್ತಲ್ಲ? ಈ ಸರ್ಕಾರ ಪ್ರತಿಯೊಬ್ಬರು ಪರವಾಗಿದೆ ಅಂತ ಹೇಳ್ತಾ ಇರೋದು.